ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24 ಹಾಗೂ 25 ಪ್ಲಸ್ 26 ಜೊತೆಗೇನೆ 27ನೇ ಕಂತು, ಈ 4 ಕಂತುಗಳ ಜೊತೆಗೆ ಮತ್ತೆ ಇನ್ನೆರಡು ಕಂತುಗಳು ಕೂಡ ಬಿಡುಗಡೆ ಆಗ್ತಾ ಇದೆ. ಹೌದು, ನಿಮಗೆ ಗೊತ್ತಿರಲಿಲ್ಲ ಈ ವಿಷಯ. ಹೌದು, ಈ ಒಂದು 2 ತಿಂಗಳ ಹಣ ಆದರೂ ಯಾವುದು 24, 25 ಹಾಗೂ 26 ಮತ್ತು 27ನೇ ಕಂತಿನ ಹಣ ಅಂತೂ ಬರಬೇಕಾಗಿದೆ. ಹಾಗಾದರೆ ಇನ್ನು ಉಳಿದಂತಹ 2 ಕಂತುಗಳು ಯಾವ ತಿಂಗಳ ಹಣ, ಅದರ ಜೊತೆಗೆ ಟೋಟಲಿ ಎಷ್ಟು, ಸುಮಾರು 6 ಕಂತುಗಳು ಬರಬೇಕು. ಇದರಲ್ಲಿ 12,000 ದುಡ್ಡಾದರೂ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕಾಗಿದೆ. ಹಾಗಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಸುಮಾರು 1,22,00,000 ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ 12,000 ದುಡ್ಡು ಜಮಾ ಆಗಬೇಕಂದ್ರೆ ಎಷ್ಟು ಸಾವಿರ ಕೋಟಿ ಎಷ್ಟು ದುಡ್ಡು ವೆಚ್ಚ ಆಗುತ್ತೆ, ಸದ್ಯಕ್ಕೆ ಯಾವ ತಿಂಗಳ ಹಣ ರಿಲೀಸ್ ಆಗಿದೆ ಎಲ್ಲವನ್ನು ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬರಿಗೂ ಕೂಡ ಈಗ ಸದ್ಯಕ್ಕೆ 12,000 ಜಮಾ ಆಗಲಿಲ್ಲ ಅಂದರೂ ಸಹಿತ 6,000 ಆದರೂ ಜಮಾ ಆಗೇ ಆಗತ್ತೆ, 3 ಕಂತುಗಳಾದರೂ ಬಿಡುಗಡೆ ಆಗೇ ಆಗತ್ತೆ. ಹಾಗಾದರೆ ಯಾವ ತಿಂಗಳ ಹಣ ಆದರೂ ಬಿಡುಗಡೆ ಆಗುತ್ತೆ ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ. ಹಾಗಾಗಿ ವಿಡಿಯೋವನ್ನು ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇತ್ತು. ಈ 24ನೇ ಕಂತಿನ ಹಣ ಆಲ್ರೆಡಿ ಟ್ರಯಲ್ ನಡೆದು ಜಮಾನು ಕೂಡ ಆಗಲಿಕ್ಕೆ ಪ್ರಾರಂಭವಾಗಿದೆ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೂಡ ಪ್ರೆಷರ್ ಬಿತ್ತು. ಈಗ ನೋಡಿದಿರಿ ನೀವು, ಚಳಿಗಾಲದ ಅಧಿವೇಶನದಲ್ಲಿ BJP ನಾಯಕರು ಬಿಡಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತೇವೆ, ನಾವು ನುಡಿದಂಥ ನಡೀತೇವೆ, ಪ್ರತಿ ತಿಂಗಳು ದುಡ್ಡನ್ನು ಕೊಡ್ತಾ ಇದ್ದೇವೆ ಅಂತ ಬರೀ ಹೇಳೋದಾಯಿತು. ಆದರೆ ಯಾಕೆ ಇಷ್ಟೊಂದು ಕಂತುಗಳು ಡಿಲೇ ಆಗ್ತಾ ಇದೆ? ನಿಮಗೆ ಯಾಕೆ ಮಾತ್ರ ದುಡ್ಡಿಲ್ವಾ? ಇಷ್ಟಕ್ಕೆ ಈಗ ಮಹಿಳೆಯರಿಗೆ ದುಡ್ಡನ್ನು ಕೊಡ್ತೇವೆ, ದುಡಿದಂತೆ ನಡೀತೇವೆ, ಎಲ್ಲ ಭರವಸೆಯನ್ನು ಕೊಡ್ತೀರಿ, ಆದರೆ ದುಡ್ಡೇ ಆಗ್ತಾ ಇಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇದರ ಪರವಾಗಿಯೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟನ್ನು ಈಗ ಹಣಕಾಸು ಇಲಾಖೆಗೆ ಇವರು ನೋಟಿಸ್ ಕಳಿಸ್ಬೇಕಾಗತ್ತೆ, ಅದನ್ನು ಕಳಿಸಿರ್ತಾರೆ. ಆದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕಳಿಸ್ತಾ ಇಲ್ವಂತೆ. ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾರೆ, ಆದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಬರೋದಿಲ್ಲ, ಲೇಟಾಗಿ ಬರುತ್ತಂತೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಡಿಲೇ ಆಗ್ತಾ ಇದೆ ಅಂತೆ. ಈಗ ಸರ್ಕಾರ ಇವ್ರದೇ ಅಂತ ಬಳಿಕ ಹಣಕಾಸು ಇಲಾಖೆಯೂ ಕೂಡ ಇವರ ಕೈಯಲ್ಲಿನೇ ಇರುತ್ತೆ. ಹಾಗಾಗಿ ಇವರೇ ರಿಲೀಸ್ ಮಾಡ್ಕೊಳ್ಬೇಕಲ್ವ. ಈಗ CM ಅವರ ಆರ್ಡರ್ ಸಿಕ್ಕರೆ ಸಾಕು, ರಿಲೀಸ್ ಆಗೇ ಆಗತ್ತೆ. ಆದರೆ ಇಲ್ಲಿ ದುಡ್ಡು ಇದೆಯೋ ಅಥವಾ ಇಲ್ವೋ ಅನ್ನುವಂತಹ ಡೌಟ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಆದರೆ ದುಡ್ಡನ್ನು ಮಾತ್ರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಕ್ತಾ ಇದ್ದಾರೆ. ಈಗ 23ನೇ ಕಂತಿನ ಹಣ ದಸರಾ ಒಂದು ಮೊನ್ನೆನೇ ಹಾಕಿದ್ರು, 22ನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಹಾಕಿದ್ರು, ಡಿಲೇ ಆಗಿತ್ತು ನೋಡು. ಈಗ ಮತ್ತೆ 23ನೇ ಕಂತಿನ ಹಣ ಹಾಕಿ ಆಗಸ್ಟ್ ತಿಂಗಳದು, ಮತ್ತೆ ಈಗ ಸತತವಾಗಿ 24ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳದು. ಈಗ ಸತತವಾಗಿ 2 ಕಂತುಗಳನ್ನಾದರೂ ಕ್ಲಿಯರ್ ಮಾಡಿದ್ರಲ್ವಾ. ಇದರ ಜೊತೆಗೇ ಇನ್ನೂ 2 ಕಂತುಗಳನ್ನು ಕೂಡ ಹಾಕಲಿದ್ದಾರೆ. ಈಗ ಸೆಪ್ಟೆಂಬರ್ ತಿಂಗಳದು ಈಗಾಗಲೇ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರಕ್ಕಾಗಿರಲಿ, ವಿಜಯನಗರ ಧಾರವಾಡಕ್ಕಾಗಿರಲಿ, ಯಾದಗಿರಿ, ಉತ್ತರ ಕನ್ನಡ, ಬೆಳಗಾವಿ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಸೊ ಇನ್ನೂ ಬಹಳಷ್ಟು ಜನ ಬಾಕಿನೂ ಕೂಡ ಉಳಿದಿದ್ದಾರೆ, ಅವರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ, ಹೊರೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದರ ಜೊತೆಗೇ 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಕೂಡ ಬರ್ತಾ ಇದೆ, 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಕೂಡ ಜಮಾ ಮಾಡಲಿದ್ದಾರೆ. ಈ 3 ಕಂತುಗಳನ್ನು ಸತತವಾಗಿ ರಿಲೀಸ್ ಮಾಡ್ತಾರೆ. ಟೋಟಲಿ 8,000 ದುಡ್ಡು ನಿಮಗೆ ಸತತವಾಗಿ ಜಮಾ ಆದಂಗೆ ಆಗುತ್ತೆ. 23, 24, 25 ಹಾಗೂ 26ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಸತತವಾಗಿ ಬಿಡುಗಡೆ ಆದಂಗೆ ಆಗುತ್ತೆ. ಇಷ್ಟಾದರೂ ಹಾಕಲಿಲ್ಲ ಅಂದರೆ ಸರ್ಕಾರದ ಮೇಲೆ ಮತ್ತಷ್ಟು ಪ್ರೆಷರು, ಮಹಿಳೆಯರ ಆಕ್ರೋಶ ಇದೆಲ್ಲವೂ ಕೂಡ ಇರುತ್ತೆ. ಇನ್ನು 2 ಕಂತುಗಳ ಹೊರಬಿದ್ದಿರುವಂತಹ ವಿಷಯ ಯಾವುದು? ಈ 27ನೇ ಕಂತಿನ ಹಣ ಅಂದರೆ ಡಿಸೆಂಬರ್ ತಿಂಗಳ ಹಣ ಆಯಿತು. ಇನ್ನು ಜನವರಿ ಪ್ರಾರಂಭವಾದರೆ ಡಿಸೆಂಬರ್ ತಿಂಗಳ ಹಣದವರೆಗೂ ಕೂಡ ದುಡ್ಡು ಜಮಾ ಆದರೆ 4 ತಿಂಗಳು ಹಣ ಪೆಂಡಿಂಗ್ ಉಳಿದ ಹಾಗೆ. ಇನ್ನು ಉಳಿದಂತಹ 2 ಕಂತುಗಳು ಯಾವುವಪ್ಪ ಅಂದರೆ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಹೌದು, ಹಣಕಾಸು ಇಲಾಖೆಯಿಂದ ದುಡ್ಡು ಅವಾಗ ಡಿಲೇ ಆಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗಿರಲಿಲ್ಲ. ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕಿಕೊಟ್ಟಿದ್ದಾರೆ. ಸೊ ಈ ಸಂಶಯ ಕೂಡ ಇತ್ತು, ನಾನು ಆವಾಗಲೂ ಕೂಡ ಹೇಳಿದ್ದೆ. ಆದರೆ ಸರ್ಕಾರ ಯಾಮಾರಿಸಿ ಹಾಗೆ 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿ ಉಳಿದಂತಹ ಕಂತುಗಳನ್ನು ಹಾಕ್ತಾ ಬಂದರು.
ಹೋಗಲಿ ಅವುಗಳನ್ನಾದರೂ ಸರಿಯಾಗಿ ಹಾಕಲಿಯಪ್ಪ ಅಂತ ಹೇಳ್ಬಿಟ್ಟು ನಾವು ಕುಂತ್ಕೊಂಡ್ರೆ ಈಗ ಬಿ ಜೆ ಪಿ ನಾಯಕರು ಇದನ್ನು ಹೊರ ತೆಗೆದಿದ್ದಾರೆ. ಹೌದು, ಚಳಿಗಾಲದ ಅಧಿವೇಶನದಲ್ಲಿ ನೀವು 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ, ಹಾಗಾದರೆ 5,000 ಕೋಟಿ ಹಣವನ್ನು ನುಂಗಾಕಿದ್ರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಹರಿದಾಡ್ತಾ ಇದ್ವು. ನೀವು ನೋಡಿದರೆ ಗೊತ್ತಿರಬಹುದು. 5,000 ಕೋಟಿಯಷ್ಟು ದುಡ್ಡನ್ನು ನೀವು ಏನು ಮಾಡಿದ್ರಿ, ಹಾಗಾದರೆ ಯಾಕೆ ಡಿಲೇ ಒಂದು ದುಡ್ಡನ್ನು ಹಾಕಲಿಲ್ಲ, ಯಾಮಾರಿಸಿದ್ರಾ ಎಲ್ಲ ಜನರನ್ನು? ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಮಾಡಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಇಲ್ಲ ಅಂತೆ, ಅದು ಅವರೇ ಹೇಳ್ತಾ ಇದ್ದಾರೆ. ತದನಂತರ ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ ಅದನ್ನು ಚೆಕ್ ಮಾಡಿದ ತಕ್ಷಣ 2 ಕಂತುಗಳನ್ನು ಪೆಂಡಿಂಗ್ ಉಳಿಸುವುದರ ಬಗ್ಗೆ ಗೊತ್ತಾಯ್ತಂತೆ. ಆವಾಗ ಅದರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಾವು ಪೆಂಡಿಂಗ್ ಉಳಿಸಿದ್ವಿ, ಅದನ್ನು ಹಾಕಿರಲಿಲ್ಲ, ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಈಗ ಅದರ ಬಗ್ಗೆ ವಿಚಾರಣೆ ತನಿಖೆ ಮಾಡಿದ ತಕ್ಷಣ ಗೊತ್ತಾಯಿತು. ಸೊ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರ ಬಗ್ಗೆ ನನ್ನ ಮಾಹಿತಿಯನ್ನು ಇದು ಅತಿ ಶೀಘ್ರದಲ್ಲಿ ನಾನು ಇದನ್ನು ಸರಿಪಡಿಸ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರು. ಜೊತೆಗೆ ಇದರಿಂದ ಯಾರಿಗೆ ಬೇಜಾರಾಗಿದೆ ಅವರಿಗೆ ಕ್ಷಮೆ ಯಾಚಿಸ್ತೀನಿ ಅಂತಲೂ ಕೂಡ ಹೇಳಿದ್ರು. ಆದರೆ ಈ 2 ಕಂತುಗಳು ಪೆಂಡಿಂಗ್ ಉಳಿಯೋದ್ರ ಬಗ್ಗೆ ಯಾಮಾರಿಸಿಬಿಟ್ಟಿದ್ರು ಆಲ್ಮೋಸ್ಟ್. ಸೊ ಏನಾದರೂ ಬಿ ಜೆ ಪಿ ನಾಯಕರು ಇದರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ ಅಂದರೆ ಖಂಡಿತವಾಗಲೂ ಈ 5,000 ಕೋಟಿ ಹಣವನ್ನು ಮಹಿಳೆಯರಿಂದ ಕಸ್ಕೊಳ್ತಿದ್ರೇನೋ ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ಮಹಿಳೆಯರಿಗೆ 4,000 ದುಡ್ಡನ್ನು ಕಸ್ಕೊಂಡಂಗೆ ಆಗಿಬಿಡುತ್ತೆ. 2 ಕಂತುಗಳನ್ನು ಈಗ ಮತ್ತೆ ಹಾಕಬೇಕಾಗಿದೆ ಸರ್ಕಾರ. ಹೀಗಾಗಿ 6 ಕಂತುಗಳನ್ನು ಕೊಡಬೇಕು. ಅದರಲ್ಲಿ 24ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಅಕ್ಟೋಬರ್ ಮತ್ತು ನವೆಂಬರ್ 25, 26ನೇ ಕಂತಿನನ್ನು ಕೂಡ ಸತತವಾಗಿಯೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿಮಗೆ ಕಂಟಿನ್ಯೂ ಆಗಿ ದುಡ್ಡು ಬರುತ್ತೆ. ಯಾವ ಕಂತುಗಳು ಕೂಡ ಇಲ್ಲಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಏನಾದರೂ ನಿಲ್ಲಿಸಿದ್ರೆ ಮತ್ತೆ ಮಹಿಳೆಯರ ಪ್ರತಿಭಟನೆ, ಆಕ್ರೋಶ, ಬಿ ಜೆ ಪಿ ಅಂದರೆ ವಿರೋಧ ಪಕ್ಷದ ನಾಯಕರ ಆಕ್ರೋಶ, ಇದೆಲ್ಲವನ್ನು ಕೂಡ ಸರ್ಕಾರ ಎದುರಿಸಬೇಕಾಗತ್ತೆ. ಯಾಕಂದರೆ ನೋಡಿದಂತೆ ನಡಿತೀವಿ ಅಂತ ಬಾಯಿ ಮೊದಲೇ ಹೇಳ್ತಾ ಇದ್ದಾರೆ, ಆದರೆ ಮಾಡಿ ತೋರಿಸ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ವಿರೋಧ ಪಕ್ಷದ ನಾಯಕರು, ಮಹಿಳೆಯರದ್ದು. ಆದರೆ ಇದನ್ನು ಸರಿಯಾಗಿ ದುಡ್ಡು ಕೊಟ್ಟರೆ ಯಾರೂ ಕೂಡ ಆರೋಪ ಮಾಡೋದಿಲ್ಲ. ಇದು ಬೆಸ್ಟ್ ಸ್ಕೀಮ್ ಇದೆ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಇದನ್ನು ಸರಿಯಾಗಿ ಕೊಡಬೇಕು. ಉಳಿದಂತಹ ಯೋಜನೆಗಳನ್ನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ವಾ, ಆದರೆ ಈ ಯೋಜನೆಯಿಂದನೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡಬೇಕು, ಸರಿಯಾಗಿ ಕೊಡಬೇಕು ಅನ್ನುವಂತಹ ಮನವಿ ನಮ್ಮದು ಕೂಡ ಸರ್ಕಾರಕ್ಕೆ ಇರುತ್ತೆ. ಇನ್ನು ಸ್ನೇಹಿತರೆ, ಬರೀ ಈ ದುಡ್ಡುಗಳು ಬರ್ತಾವೆ ಅನ್ನೋದು ನಿಮ್ಮ ಗಮನದಲ್ಲಿ ಇರೋದಷ್ಟೇ ಅಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸರಿಯಾಗಿ ಇಟ್ಕೊಳ್ಳಿ. ಸೊ ಅದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಹೊರತುಪಡಿಸಿ ಬಿ ಜೆ ಪಿ ನಾಯಕರಿಗೂ ಕೂಡ ಇನ್ನೊಂದು ಮಾತನ್ನು ಕೇಳ್ತಾರೆ. ನಿಮ್ಮ ಲಾಡ್ಲಿ ಬೆಹನ್ ಏನಾಯಿತು? ಈಗ ಮಹಾರಾಷ್ಟ್ರದಲ್ಲಿ ಒಂದು ಬಿ ಜೆ ಪಿ ಅಧಿಕಾರದಲ್ಲಿದೆ, ಅಲ್ಲಿ ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮನ್ನು ಜಾರಿ ತಂದಿದ್ದಾರೆ. ಅದರಲ್ಲಿ ದುಡ್ಡು ಯಾಕೆ ನೀವು ಕೊಡ್ತಾ ಇಲ್ಲ, ಅದರ ಬಗ್ಗೆ ನೀವು ಗಮನ ಹರಿಸಿದಿರಾ ಅಂತಕ್ಕಂಥದ್ದನ್ನು ಅಲ್ಲಿ ಪ್ರಶ್ನಿಸ್ತಾರೆ. ಆದರೆ ಬಿ ಜೆ ಪಿ ನಾಯಕರು ಏನು ಮಾಡಬೇಕು? ಅವರು ಕರ್ನಾಟಕದ ನಾಯಕರಾಗಿರ್ತಾರೆ. ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಕರ್ನಾಟಕದಲ್ಲಿನೇ ಚರ್ಚೆ ಆಗಬೇಕಲ್ವಾ? ಹೌದಾ, ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು, ಉತ್ತರ ಕರ್ನಾಟಕದ ಬಗ್ಗೆ ಪ್ರಶ್ನೆಗಳಾಗಬೇಕು, ಅಭಿವೃದ್ಧಿ ಕಾರ್ಯದ ಬಗ್ಗೆ ಪ್ರಶ್ನೆ ಆಗಬೇಕು. ಅದನ್ನು ಬಿಟ್ಟು ನಮ್ಮಲ್ಲಿರ್ತಕ್ಕಂತಹ ಸ್ಕೀಮ್ಸ್ಗಳ ಬಗ್ಗೆ ಚರ್ಚೆ ಆಗಬೇಕು. ಇನ್ನು ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯದ ಬಗ್ಗೆ, ಅವರ ಹಿತದ ಬಗ್ಗೆ, ಅವರ ಏನು ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ಏನು ಉಪಯೋಗ? ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಹಾಗೆ ಬಿ ಜೆ ಪಿ ನಾಯಕರು ಕೂಡ ಹೊರ ರಾಜ್ಯ ತೆಗೆದುಕೊಂಡು ಏನು ಮಾಡ್ತೀರಿ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅದನ್ನು ನೋಡಿ ಅಂತಲೂ ಕೂಡ ಪ್ರಶ್ನಿಸಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ ಇಷ್ಟು ಕಂತುಗಳು ಬರಬೇಕಾಗಿದೆ. ಸದ್ಯಕ್ಕೆ 3 ಕಂತುಗಳಾದರೂ ಬಿಡುಗಡೆ ಮಾಡಲೇಬೇಕು, ಮಾಡ್ತಾರೂ ಕೂಡ. ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಾ ಬಾಯ್ ಬಿಡಿ ಫ್ರೆಂಡ್ಸ್.